ಪವಿತ್ರಂ ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ವಹಂ ರಾಮಚಂದ್ರ ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತಂ ನ ಪಶ್ಯಂತ್ಯತೋಂತೆ ವಿಚಾರ್ಯ ಸರ್ವವೇದಾಂತೈ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಶು ಆಚಾರ್ಯಂ ಶಂಕರಂ ಭಜೆ. ಮೋಕ್ಷಪ್ರದವಾದಂಥ ಅಯೋಧ್ಯೆ ಅಲ್ಲಿಂದ ಈಗ ಚಿಂತನೆಯನ್ನು ನಡೆಸ್ತಾ ಇರತಕ್ಕಂಥದ್ದು ಮತ್ತೆ ಮತ್ತೆ ನಾನು ನೆನಪು ಮಾಡ್ತೇನೆ. ಏನು ವಿಶೇಷ, ಯಾತಕ್ಕೋಸ್ಕರ ಎಷ್ಟೆಷ್ಟೋ ವಿಶೇಷಗಳಿವೆ. ಅವಕಾಶ ಆದಾಗ ನಾನು ಒಂದೊಂದನ್ನೇ ಹೇಳ್ತಾ ಹೋಗ್ತೇನೆ. ಶ್ರೀರಾಮ ವನವಾಸಕ್ಕೆ ಹೋಗಬೇಕಾಯಿತು, ವನವಾಸಕ್ಕೆ ಹೊರಟ. ಆಮೇಲಿನ ಕಥೆ ನಮ್ಗೆ ಗೊತ್ತಿದೆ. ಭರತ ಬಂದ, ಇಲ್ಲ ರಾಮನೇ ಬರಬೇಕು ಅಂತ ಕೇಳಿದ, ರಾಮ ಒಪ್ಪಲಿಲ್ಲ. ಆಗ ಭರತ ವಸಿಷ್ಠರ ಒಂದು ಸೂಚನೆಯಂತೆ, ವಾಲ್ಮೀಕಿ ಮಹರ್ಷಿಗಳು ನಮಗೆ ಹೇಳೋದು ಹಾಗೆ, ವಸಿಷ್ಠರ ಸೂಚನೆಯಂತೆ ರಾಮನ ಒಂದು ಪಾದುಕೆ ಅದನ್ನು ಮಾಡಿಕೊಂಡು ಒಂದು ಜೊತೆ ಪಾದುಕೆಯನ್ನು ಮಾಡಿಸಿಕೊಂಡು ಹೋಗಿ ಆ ಪಾದುಕೆಯನ್ನು ತಂದು 14 ವರ್ಷಗಳ ಕಾಲ ಪಾದುಕೆಯನ್ನು ಇಟ್ಟು ರಾಜ್ಯವನ್ನು ಆಳಿದ ಅಂತ ವಾಲ್ಮೀಕಿ ಮಹರ್ಷಿ ಹೇಳೋದು. ಅಷ್ಟೇ ಅಲ್ಲ, ಆ ಮೊದಲು ಸಂಪತ್ತು ಎಷ್ಟಿತ್ತೋ ರಾಮ ಹೊರಡುವಷ್ಟೊತ್ತಿಗೆ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಸಂಪತ್ತು ಅಯೋಧ್ಯೆ ಅಥವಾ ಸಾಕೇತದಲ್ಲಿ ಸೇರಿತು. ಭರತ ವಾಪಸ್ ಅದನ್ನು ಕೊಡುವಾಗ, ಶ್ರೀರಾಮಚಂದ್ರನಿಗೆ ಸಮರ್ಪಿಸುವಾಗ ಅಂತ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಅಂದರೆ ರಾಮ ನಮ್ಮ ದೃಷ್ಟಿಯಿಂದ ಅವರವರ ಒಂದು ಸಂಸ್ಕಾರಕ್ಕೆ ತಕ್ಕಂತೆ, ಅವರವರ ವಿಚಾರಕ್ಕೆ ತಕ್ಕಂತೆ ಯೋಚನೆ ಮಾಡೋದು ಸರಿ ಇದೆ. ಆದರೆ ಅವನ ಒಂದು ಪಾದುಕೆಗೆ ಒಂದು ಸಾರಿ ಪಾದವನ್ನು ಅಲ್ಲಿಟ್ಟು ಧರಿಸಿ ಅದನ್ನು ಆಯಿತು ನಿನ್ನ ಅಪೇಕ್ಷೆಯಂತೆ ಇದನ್ನು ಇಟ್ಟು ನೀನು ರಾಜ್ಯಭಾರ ಮಾಡು ಅಂತ ಆಶೀರ್ವಾದ ಮಾಡಿ ಕಳಿಸಿದ್ದು ರಾಮ. ಅದರ ಮಹಿಮೆ ಎಂಥದ್ದೊಂದು ಸಾರತಕ್ಕಂಥ ಜಾಗ ಇದು. ಅದಕ್ಕೋಸ್ಕರ ನಾನು ವಿಶೇಷವಾಗಿ ಮೊದಲಿಗೆ ಅಯೋಧ್ಯೆ ಅಂತ ನಾನು ನೆನಪು ಮಾಡಿದೆ. ಆ ರಾಮನ ಪಾದದ ಮಹಿಮೆಯನ್ನು ಭಗವತ್ಪಾದರು ಹೇಗೆ ಕೊಂಡಾಡಿದರು. ಭಗವತ್ಪಾದರು ಅಂದರು, ಅದೊಂದು ಕಲ್ಲಾಗಿ ಬಿದ್ದಿತ್ತು ಆ ಹಲ್ಲೆಯನ್ನು ಮಹಿಳೆ, ಘೋರ ತಪ್ಪಾಯಿತು, ಅದಕ್ಕೆ ಬಂದ ಶಾಪದ ಪರಿಣಾಮವಾಗಿ. ಆಮೇಲೆ ಪಶ್ಚಾತ್ತಾಪಟ್ಟಾಗ, ಇಲ್ಲ ಮುಂದಕ್ಕೆ ರಾಮ ಬಂದಾಗ ನಿನಗೆ ಅವನಿಂದ ಈ ಒಂದು ಸ್ಥಿತಿಯಿಂದ ಬಿಡುಗಡೆ ಆಗುತ್ತೆ ನಿನಗೆ ಅಂತ ಹೇಳಿದ ಪ್ರಕಾರ ರಾಮ ದಾರಿಯಾಗಿ ಬರುವಾಗ ಕಲ್ಲಾಗಿ ಬಿದ್ದಂತಹ ಒಂದು ಆ ಶಿಲೆಯನ್ನು ತನ್ನ ಪಾದಸ್ಪರ್ಶದಿಂದ ಮತ್ತೆ ಅದಕ್ಕೆ ಚೈತನ್ಯವನ್ನು ತುಂಬಿದ, ಮತ್ತೆ ಹಲ್ಲಿಯೇ ಅಲ್ಲು ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭವನ್ನು ಭಗವತ್ಪಾದರು ಶಿಲಾಪಿ ತ್ವದಂಘ್ರಿ ಕ್ಷಮಾಸಂಗಿರೇಣು ಪ್ರಸಾದಾಧಿ ಚೈತನ್ಯ ಮಾಧತ್ತ ರಾಮ. ಇದು ಕಥೆ ಮತ್ತೆ ವಿವರಿಸಬೇಕಾದ ನಾನಿಲ್ಲ ಅಂತ ಭಾವಿಸ್ತೇನೆ. ಶಿಲೆಯಾಗಿ ಬಿದ್ದಂತಹ ಒಂದು ಚೈತನ್ಯ ಮತ್ತೆ ಚೈತನ್ಯವನ್ನೇ ಹೊಂತು, ಅದು ಯಾವುದರಿಂದ ಅಂದರೆ ಆ ಪಾದಕ್ಕೆ ತಗುಲಿದ ಧೂಳು ಅದರ ಒಂದು ಸಂಪರ್ಕ ಆಯಿತು ಶಿಲೆಗೆ. ಈಗ ರಾಮ ಅಲ್ಲಿ ಬಂದು ಆ ಪಾದವನ್ನು ಅಲ್ಲಿ ಇಟ್ಟಿದ್ದರಿಂದ ಅದರ ಪರಿಣಾಮ ಪ್ರಸಾದಾಧಿ ಅಂತಾರೆ ಭಗವತ್ಪಾದರು. ಪ್ರಸಾದಾಧಿ ಚೈತನ್ಯ ಮಾಧತ್ತ, ಅದು ಮತ್ತೆ ಚೈತನ್ಯವನ್ನು ಪಡೆಯಿತು. ಯಾವಾಗ ಅದೇ ಸಾಧ್ಯವಾಯಿತೋ, ಈಗ ತ್ವತ್ಪದದ್ವಂದ್ವ ಸೇವಾ ವಿಧಾನಾತ್, ಒಬ್ಬ ಮನುಷ್ಯ ನಿನ್ನ ಪಾದದ ಸೇವೆಯನ್ನು ಮಾಡ್ತಾ ಇದ್ದಾನೆ ನಿರಂತರ ಅಂತಂದರೆ ಭಗವತ್ಪಾದರ ಮಾತು ಸುಚೈತನ್ಯಮೇತೀತಿ ಕಿಂ ಚಿತ್ರಮತ್ರ ಅಂತ ಕೇಳ್ತಾರೆ. ಅದು ನಿಶ್ಚಯ ಅಂತ ಅರ್ಥ.
ಆ ಮನುಷ್ಯ ಉದ್ಧಾರ ಆದಾಗೆ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಭಗವತ್ಪಾದರ ಮಾತು. ಅದಕ್ಕೆ ಮತ್ತೆ ಅಯೋಧ್ಯೆಯನ್ನು ನಾನು ಶುರು ಮಾಡಿದ್ದು. ಕೇವಲ ರಾಮನ ಅನುಗ್ರಹ ಅಯೋಧ್ಯೆಯಲ್ಲಿದ್ದಾಗ ಮಾತ್ರ ಅಂತೇನಿಲ್ಲ, ಆದರೆ ವಿಶೇಷ ಸಾನ್ನಿಧ್ಯ ಅಯೋಧ್ಯೆ ಅನ್ನೋದ್ರಲ್ಲಿ ಯಾರಿಗೂ ಸಂದೇಹ ಇರೋದಕ್ಕೆ ಸಾಧ್ಯವೂ ಇಲ್ಲ. ಅದನ್ನಿಟ್ಟುಕೊಂಡು ನಾವು ಯೋಚನೆ ಮಾಡಬೇಕು. ಅಷ್ಟೇ ಅಲ್ಲ, ಭಗವಂತನ ಪಾದದ ಒಂದು ಮಹಿಮೆಯನ್ನು ಭಗವತ್ಪಾದರು ಒಂದು ಕಡೆ ಎರಡು ಕಡೆ ಅಲ್ಲ ಸಕಲ ಸ್ಥಳಗಳಲ್ಲಿ ಅದನ್ನು ಕೊಂಡಾಡ್ತಾರೆ. ಶಿವಾನಂದ ಲಹರಿಲಿ ಏನಂದರು ಭಗವತ್ಪಾದರು ಮಾತನ್ನು, ಆ ಸ್ತುತಿಯನ್ನು ಮಾಡ್ತಾ ಹೇಳಿದರು, ಪರಮಾತ್ಮ ನಿನ್ನ ಪಾದ ಅಂದ್ರದು ಏನದು? ನಿತ್ಯಂ ಯೋಗಿ ಮನಸ್ಸರೋಜಲ ಸಂಚಾರ ಕ್ಷಮಸ್ತ್ವತ್ಕ್ರಮ ಅಂದರು. ಆ ಯೋಗಿಗಳ ಮನಸ್ಸೆಂಬಂತಹ ಒಂದು ಕಮಲದ ದಳ ಇದೆಯಲ್ಲ, ಅಲ್ಲಿ ಸಂಚಾರ ಮಾಡತಕ್ಕಂಥ ಒಂದು ಪಾದ. ಇದರ ಒಂದು ಹಿಂದೆ ಎಂಥ ಅದ್ಭುತವಾದಂಥ ಅಂಶಗಳಿವೆ ಅಂತ ವಿವರಿಸುವುದು ಸ್ವಲ್ಪ ಕಷ್ಟ. ಈಗ ಈ ಸಮಯದಲ್ಲಿ ಸ್ವಲ್ಪ ಸಮಯ ಹೆಚ್ಚಿದ್ದರೆ ಮಾತ್ರ ವಿವರಿಸ್ಬೋದು. ಆದರೂ ಅನೇಕರು ಅರ್ಥ ಮಾಡ್ಕೊಳ್ತೀರಿ ನೀವು ಅಂತ ನಾನು ಭಾವಿಸ್ತೇನೆ. ಯೋಗಿಗಳ ಮನಸ್ಸೆಂಬಂತಹ ಕಮಲ ಏನಿದೆ, ಅಲ್ಲಿ ನಿನ್ನ ಪಾದ, ನಿನ್ನ ಸಂಚಾರ, ಅಲ್ಲಿ ಕ್ರಮ ಅಂದರೆ ಪದವನ್ನು ಇಡತಕ್ಕಂಥದ್ದು, ಅಂಥವನ್ನು ನಿನ್ನ ಪಾದ ಅದು. ಶಂಭೋ ಭಗವತ್ಪಾದರಂದರು, ಅಯ್ಯ ಪರಮಾತ್ಮ, ತೇನ ಕಥಂ ಕಠೋರ ಯಮರಾಡ್ವಕ್ಷ ಕವಾಟ ಕ್ಷತಿ. ಅದೇನೋ ಒಂದು ಕಥೆ ಕೇಳಿದೆ ನಾನು. ಆ ಮಾರ್ಕಂಡೇಯನಿಗೆ ಒಂದು ಅನುಗ್ರಹ ಮಾಡೋದಕ್ಕಾಗಿ ಆ ಯಮನ ಎದೆಗೆ ನಿನಗೆ ಒದ್ದು ಬಿಟ್ಟಂತೆಲ್ಲ. ಏನು ಆಶ್ಚರ್ಯ! ಕಮಲದ ಮೇಲೆ ಇಡುವಂತಹ ಯೋಗಿಗಳ ಮನಸ್ಸೆಂಬ ಕಮಲದ ದಳದ ಮೇಲೆ ಇಡುವಂತಹ ಕಾಲು ನಿಂದ ಅಷ್ಟು ಮೃದುವಾದ ಕಾಲು, ಭಗವತ್ಪಾದರ ಮಾತು, ಅಷ್ಟು ಮೃದುವಾದ ಕಾಲು, ಆ ಪಾದವನ್ನು ನೀನು ಆ ಕಠೋರ, ಅವನ ಎದೆ ಅಂದರೆ ಏನು ಯಮನ ಎದೆಯಪ್ಪ, ಇನ್ನು ಮತ್ತೆ ಅದ್ರ ಬಗ್ಗೆ ಹೇಳಬೇಕೆ, ಅಲ್ಲಿ ನೀನು ಇಟ್ಟುಬಿಟ್ಟು. ಅಷ್ಟೇ ಅಲ್ಲ, ಅದರ ಬಾಗಿಲು ಅವನ ಹೃದಯದ ಬಾಗಿಲು ತೆಗೆದೇ ಬಿಟ್ಟು ನೀನು. ಕವಾಟ ಅಂತಾರೆ ಭಗವತ್ಪಾದರು. ಅದನ್ನು ನಾಶ ಮಾಡಿಬಿಟ್ಟಿನಿ, ಅದನ್ನು ವಾಪಸ್ ಅಟ್ಟಿದೆ. ಇದು ನಿನಗೆ, ಇದು ಈ ವ್ಯಕ್ತಿಯೆಲ್ಲ ನಿನಗೆ ಅಂತ ಮಾರ್ಕಂಡೇಯನ ರಕ್ಷಣೆ ಮಾಡಿದೆಯಲ್ಲ. ನಿನ್ನ ಪಾದದ ಬಗ್ಗೆ ಏನು ಹೇಳಲಿ ಅಂತಾರೆ ಭಗವತ್ಪಾದರು. ಅತ್ಯಂತಂ ಮೃದುಲಂ ತ್ವದಂಘ್ರಿ ಯುಗಲಂ ಹಾ ಮೇ ಮನಶ್ಚಿಂತಯತ್ಯೇತಲ್ ಲೋಚನ ಗೋಚರಂ ಕುರು ವಿಭೋ ಹಸ್ತೇನ ಸಂವಾಹಯೇ. ಶಂಕರ ಭಗವತ್ಪಾದರ ಸ್ತುತಿ ಇದೆಯಲ್ಲ, ಎಷ್ಟು ಸಾರಿ ನಾವು ಮನಸ್ಸಿನಲ್ಲಿ ಅದನ್ನು ಮೆಲುಕು ಹಾಕಿದರೂ ಕೂಡ ಕಡಿಮೆ. ಎಂಥ ಮಾತು ಹೇಳ್ತಾರೆ ಭಗವತ್ಪಾದರು, ಹೇಳ್ತಾರೆ, ಅಷ್ಟು ಮೃದುವಾದಂಥ ನಿನ್ನ ಒಂದು ಪಾದ ಇದೆಯಲ್ಲ ಸ್ವಾಮಿ, ನೀನೊಂದು ಕೆಲಸ ಮಾಡು. ಏನು ಅಂತಂದರೆ, ಅದನ್ನೇ ಯೋಚನೆ ಮಾಡ್ತಾ ಇದೆ ನನ್ನ ಮನಸ್ಸು. ಏನು ಯೋಚನೆ ಮಾಡ್ತಾ ಇದೆ ಅಂದರೆ, ಆ ಒಂದು ಅಷ್ಟು ಮೃದುವಾದ ಪಾದವನ್ನು ಒಂದು ಸಾರಿ ನಾನು ಕಣ್ಣಾರೆ ನೋಡಿದರೆ ಹೇಗೆ ಅಂತ. ಈ ಒರಟು ಪಾದಗಳು ಬೇಕಷ್ಟು ನಾವು ನೋಡ್ತಾ ಇರ್ತೇವೆ, ಆದರೆ ಇದು ಹಾಗಲ್ಲ. ಇದು ನಿನ್ನ ಪಾದ, ಅದನ್ನು ಸಾರಿ ಲೋಚನ ಗೋಚರಂ ಅಂತಾರೆ ಭಗವತ್ಪಾದರು. ನನ್ನ ಕಣ್ಣಿಗೆ ಗೋಚರವಾಗುವಂತೆ ದಯಮಾಡಿ ತೋರಿಸ್ತೀಯಾ? ಅಲ್ಲ, ನೀನು ನೋಡಿ ಏನು ಮಾಡ್ತೆ ಅಂತ ನೀನೇನು ಚಿಂತೆ ಮಾಡಬೇಡ, ನಾನು ಏನು ಮಾಡೋದಿಲ್ಲ, ಸಂವಾಹೆ ಅಂತಂತಾರೆ ಭಗವತ್ಪಾದರು. ನಾನು ಸ್ವಲ್ಪ ಅದನ್ನು ಒತ್ತಿ ಬಿಡ್ತೇನೆ ಮೆಲ್ಲಗೆ, ಒಂದು ಸೇವೆ ನಂದು. ನಿನ್ನ ಪಾದವನ್ನು ಒತ್ತಿ ಒಂದು ಸೇವೆ ಮಾಡ್ತೇನೆ, ಅವಕಾಶ ಕೊಡ್ತೀಯಾ, ಅನುಗ್ರಹ ಮಾಡ್ತೀಯಾ ಅಂತಾರೆ ಭಗವತ್ಪಾದರು. ಇದು ಭಗವತ್ಪಾದರ ಶಿವಾನಂದ ಲಹರಿ ಸ್ತುತಿ. ಭಾಗವತದಲ್ಲಿ ಏನು ಹೇಳ್ತಾರೆ, ನಿನ್ನೆ ಹೇಳಿದ್ದರಿಂದಲೇ ಮುಂದಿನ ಶ್ಲೋಕವನ್ನು ಇವತ್ತು ಉಲ್ಲೇಖ ಮಾಡ್ತಾನೆ. ಯಾಕೆಂದರೆ ಈಗ ಕೃಷ್ಣ ಚಿಂತೆಗೊಳಗಾದ ಅಂತ ಒಂದು ಯೋಚನೆ, ಆ ಘಟ್ಟವನ್ನು ಕೇಳಿದ ಎಲ್ರಿಗೂ ನಮಗೆ ಬರೋದಕ್ಕೆ ಸಾಧ್ಯವಿದೆ. ಹೌದಲ್ಲ, ವಸುದೇವ ಸತ್ತ ಅಂತ ಗೊತ್ತಾದಾಗ ಕೃಷ್ಣನು ಕೂಡ ದುಃಖ ಪಟ್ಟುಬಿಟ್ನಲ್ಲ. ಅದು ಈ ರಾಮನ ಬಗ್ಗೆ ನೋಡಿ, ಸೀತೆ ರಾವಣ ಅಪಹರಿಸಿದ ಕೂಡಲೇ ಏನು ಹತ್ತಿದ್ದು ರಾಮ. ಆ ಗಿಡದ ಹತ್ರ ಹೋಗಿ ಕೇಳಿದಂತೆ, ಈ ಬಳ್ಳಿ ಹತ್ರ ಹೋಗಿ ಕೇಳಿದಂತೆ, ಅಲ್ಲಿ ಸಿಕ್ಕವ್ರ ಹತ್ರ ಕೇಳಿದಂತೆ, ಕಲ್ಲನ್ನು ಮಾತನಾಡಿಸಿದಂತೆ ಎಲ್ಲ ಹೇಳೋದು ವಾಲ್ಮೀಕಿಯಳು. ಅಯ್ಯೋ ಪಾಪ ರಾಮನ ಪರಿಸ್ಥಿತಿಯೇ ಹೀಗ ಅಂತ ಒಂದು ನಮಗೆಲ್ಲ ಅನಿಸುವ ಹಾಗೆ ಆಯ್ತು ಈಗ ಕೃಷ್ಣನ ಪರಿಸ್ಥಿತಿ. ವಸುದೇವನನ್ನು ಈ ಶಾಲ್ವ ಕೊಂದು ಬಿಟ್ನಲ್ಲ,
ಅಂಥ ದುಃಖಕ್ಕೊಳಗಾದ ಕೃಷ್ಣನ ಬಗ್ಗೆಗೆ ನಮಗೆ ದುಃಖ, ನಮಗೆ ಕನಿಕರ, ಅಯ್ಯೋ ರಾಮ ಅಂತ. ಅದಕ್ಕೆ ಶುಕರ್ ಹೇಳ್ತಾರೆ, ಪರೀಕ್ಷಿತ ಏನು ತಿಳ್ಕೊಂಡೆ ನೀನು? ಇದೆಲ್ಲ ಈಶ್ವರರ ಲೀಲೆ, ಇದು ಪರಮಾತ್ಮನ ಲೀಲೆ, ಇದು ಸ್ವಲ್ಪ ವಿವೇಕ ತಗೋ. ಯಾಕೆ ಅಂತಂದರೆ ಈ ಕೃಷ್ಣ ಹಿಂದೆ ಅವನ ಜೀವನದಲ್ಲಿ ನಡೆದ ಘಟನೆ ಏನು ಅಂತ ಅವನು ಮರ್ತು ಬಿಡುದಾನೇನು ಇಲ್ಲಿಗೆ ಬರುವಾಗ. ಈ ಘಟ್ಟಕ್ಕೆ ಬಂದ ಕೂಡಲೇ ಪಾಪ ಅಯ್ಯೋ ಕೃಷ್ಣನಿಗೂ ಹೀಗಾಯ್ತಾ ಅಂತಂದರೆ, ಮತ್ತು ಹಿಂದಿನ ಘಟ್ಟವನ್ನು ಹೇಳಿದ್ದೆ ಅದಕ್ಕೆ, ಅದನ್ನು ಮರೆಯದೇ ಗಟ್ಟಿ ಹಿಡ್ಕೊಂಡು ಈ ಮುಂದಿನ ತಿಳ್ಕೊಂಡು ಹೋಗುವಂತಾನೆ ನಿನಗೆ ಹೇಳ್ತಾ ಇರ್ತಕ್ಕಂಥದ್ದು. ನೆನಪು ಮಾಡ್ತಾರೆ ಶುಕ ಮಹರ್ಷಿಗಳು. ಅವ್ರು ಹೇಳ್ತಾರೆ, ಶ್ರೀಕೃಷ್ಣ ಅವ ಎಂಥವ ಅಂತಂದರೆ ಯತ್ಪಾದ ಸೇವೋರ್ಜಿತಯಾತ್ಮವಿದ್ಯೆಯ ಅಂತಾರೆ. ನಾನಿದನ್ನು ಹೇಳ್ತೇನೆ ಈಗ. ಆದರೆ ಒಂದು ಸಾರಿ ಶಿವಾನಂದ ಲಹರಿ ಮತ್ತು ರಾಮಭುಜಂಗ ಪ್ರಯಾರದಲ್ಲಿ ಭಗವತ್ಪಾದ ಏನು ಹೇಳಿದರು ಅನ್ನೋದನ್ನು ಒಂದು ಸಾರಿ ನೆನಪು ಮಾಡಿಕೊಳ್ಳಿ. ಅವ್ರು ಹೇಳ್ತಾರೆ, ಹಿನ್ವಂತ್ಯನಾದ್ಯಾತ್ಮ ವಿಪರ್ಯಯ ಗ್ರಹಂ ಅಂದರು ಶುಕ ಮಹರ್ಷಿಗಳು. ಅನಾದಿ ಕಾಲದಿಂದ ಬಂದಂತಹ ಈ ಒಂದು ಅವಿದ್ಯೆ, ಅಜ್ಞಾನ ಇದೆಯಲ್ಲ, ದೇಹವೇ ನಾನು ಮೊದಲಾದ ಭಾವ ಇದೆಯಲ್ಲ, ಇದನ್ನು ಕಿತ್ತು ತುಂಡರಿಸಿ ಹಾಕಿಬಿಡುತ್ತೆ. ಅದು ಯಾವುದು ಅಂದರೆ, ಯಾವ ಪಾದವನ್ನು ಯೋಗಿಗಳು ತಮ್ಮ ಮನಸ್ಸಿನಲ್ಲಿ ಸದಾಸರ್ವದಾ ಇಟ್ಕೊಳ್ತಾರೋ, ಯತ್ ಪಾದ ಸೇವೋರ್ಜಿತಯ ಆತ್ಮವಿದ್ಯೆಯ, ಆ ಪಾದದ ಸೇವೆಯನ್ನು ಮಾಡಿದ್ದರ ಪರಿಣಾಮವಾಗಿ ಆತ್ಮವಿದ್ಯೆ, ಆತ್ಮಜ್ಞಾನ ಅನ್ನತಕ್ಕಂಥದ್ದು ಆ ಮನಸ್ಸಿನಲ್ಲಿ ಉಂಟಾಗಿ ಅನಾದಿಯಿಂದ ಬರ್ತಾ ಇರತಕ್ಕಂಥ ಈ ಅಜ್ಞಾನ ಅದನ್ನು ಕಿತ್ತು ಹಾಕುತ್ತೆ. ನೋಡು, ಬರೇ ಅವನ ಪಾದಕ್ಕೆ ಅಂಥ ಶಕ್ತಿ ಇದೆ. ಕೃಷ್ಣನಿಗೂ ಹೀಗಾಯ್ತಾ ಅಂತ ನೀನು ಅಂದುಕೊಳ್ಳೋದ? ಲಭಂತ ಅನಂತಂ ಐಶ್ವರ್ಯಂ, ಅವನ ಐಶ್ವರ್ಯಕ್ಕೆಲ್ಲ ಕೊನೆ, ಇತಿ ಮಿತಿ ಇತ್ಯಾದಿಗಳು ಯಾವುದಾರಿದೆಯಾ? ಕುತೋನು ಮೋಹ ಪರಮಸ್ಯ ಸದ್ಗತೇ, ಎಲ್ಲರೂ ಹೋಗಿ ಸೇರಬೇಕಾದ್ದೇ ಅದನ್ನೇ, ಆ ಪರಮಾತ್ಮ ವಸ್ತುವನ್ನೇ. ಅಂಥ ಅವನಿಗೆ ಮೋಹ ಎಲ್ಲಿ ಬರೋದಕ್ಕೆ ಸಾಧ್ಯ? ಅಯ್ಯೋ ನಮ್ಮ ಅಪ್ಪ ಸತ್ತೇ ಹೋಗ್ಬಿಟ್ನಲ್ಲ, ಇವ ಕೊಂದೇ ಬಿಟ್ನಲ್ಲ ಅಂತ ಮೋಹ ಬರೋದಕ್ಕೆ ಸಾಧ್ಯ? ಮತ್ತು ಹಾಗಾದರೆ ಇದು ಏನು ಅಂತ ಪ್ರಶ್ನೆ. ಈ ಕಾಣ್ತಾ ಇದ್ದಾನಲ್ಲ, ಕಣ್ಣೀರು ಹಾಕ್ತಾ ಇದ್ದಾನೆ ಅಂತಂದರೆ ಲೋಕ ವಿಡಂಬನೆ ಅಷ್ಟೇ, ಲೀಲೆ. ಲೋಕವನ್ನು ನಡೆಸಬೇಕಲ್ಲ. ಈ ಅಜ್ಞಾನದ ಕೂಪದಲ್ಲಿ ಅಸಂಖ್ಯ ಜನ್ಮಗಳಲ್ಲಿ, ಒಂದಲ್ಲ ಎರಡಲ್ಲ, ಅಸಂಖ್ಯ ಜನ್ಮಗಳಲ್ಲಿ ಬಿದ್ದಂಥವ್ರನ್ನ ಮೇಲಕ್ಕೆತ್ತಬೇಕಲ್ಲ. ಅದಕ್ಕೆ ಒಂದಷ್ಟು ಲೀಲೆಗಳನ್ನು ಮಾಡಲೇಬೇಕು. ಅಂಥ ಒಂದು ಲೀಲೆ ಇದು, ನೆನಪಿಟ್ಕೋ. ಹಾಗೆ ಮುಂದೆ ಗೊತ್ತಾಗುತ್ತೆ ಆ ಶಾಲವನ್ನು ಹೇಗೆ ತುಂಡರಿಸಿದ ಕೃಷ್ಣ ಅಂತ. ಅಂಥ ಪರೀಕ್ಷಿಸನು ಕೃಷ್ಣನ ಬಗ್ಗೆ ಅಯ್ಯೋ ಅಂತ ಹೇಳುವ ಪ್ರಸಂಗದಲ್ಲಿ ಶುಕರ್ ಹೇಳಿದಂಥ ಮಾತು ಭಗವತ್ಪಾದರು ಇಲ್ಲಿ ಯತ್ಪಾದ ಸೇವೋರ್ಜಿತೆಯ ಆತ್ಮವಿದ್ಯೆಯ ಅಂತ ಶುಕರ್ ಹೇಳಿದರೆ, ನಿತ್ಯಂ ಯೋಗಿ ಮನಸ್ಸರೋಜದಲ ಸಂಚಾರ ಕ್ಷಮಸ್ತ್ವತ್ಕ್ರಮಃ ಅಂತ ಭಗವತ್ಪಾದರು. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.